ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶನಿವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯವರು ನನಗೆ ಫೋನ್ ಮಾಡಿ ಕೆಲಸನೆಲ್ಲ ಮುಗಿಸ್ಕೊಂಡು ನೀನು ಡೈರೆಕ್ಟಾಗಿ ವರಿಯನ್ ಮಾಲ್ ಹತ್ರನೇ ಬಾ, ಅಲ್ಲೇ ಸಿಗೋಣ, ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ನಾನು ಕೂಡ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ವರಿಯನ್ ಮಾಲ್ಗೆ ಹೋಗಿದ್ದೆ. ನನಗೆ ಸ್ವಲ್ಪ ಈ ಜಾಕೆಟ್ಸು ಮತ್ತು ಶಾರ್ಟ್ಸ್ ಇಂಥದ್ದೆಲ್ಲ ಪರ್ಚೇಸ್ ಮಾಡ್ಕೊಬೇಕಿತ್ತು. ಸರಿ ಅಂತ ನಾವು ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ, ಹಾಗೇ ಇರಲಿಲ್ಲ ಹೋಗೋಕ್ಕೆ. ಇವತ್ತು ಹೆಂಗಿದ್ರು ಅವರೆಲ್ಲ ಹೋಗ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಎಲ್ಲ. ಹಂಗಾಗಿ ನಮ್ಮನೆಯವರು ಕೂಡ ನನಗೂ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಹೋಗೋಣ ಅಂತೇಳಿ ಕರೆದ್ರು. ಹಾಗಾಗಿ ಹೋಗಿದ್ವಿ. ಆದರೆ ನನಗೆ ಸುಮಾರು ಶಾಪಲ್ಲಿ ನೋಡಿದ್ವಿ, ನನಗೆ ಬೇಕಾಗಿರುವಂಥ ಸೈಜು ಜಾಕೆಟಲ್ಲಿ ಸಿಗಲೇ ಇಲ್ಲ. ನನಗೆ ಎಸ್ ಸೈಜ್ ಬೇಕಿತ್ತು, ಆದರೆ ಎಸ್ ಸೈಜು ಇರಲೇ ಇಲ್ಲ. ಬರೀ ಎಮ್ ಸೈಜು ಮತ್ತು ಎಲ್ ಸೈಜು ಇದೇ ರೀತಿಯಾಗಿ ಇರ್ತಿತ್ತು. ಹಾಗಾಗಿ ನಾನೇನು ಜಾಕೆಟ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತೇಳಿ ಸ್ವಲ್ಪ ಕೆಲವೊಂದು ಈ ಸಣ್ಣ ಪುಟ್ಟ ವಸ್ತುಗಳನ್ನ ಮಾತ್ರ ತೊಗೊಂಡೆ. ಅವರೆಲ್ಲ ಶಾಪಿಂಗ್ ಚೆನ್ನಾಗೇ ಮಾಡಿದ್ರು. ಅವ್ರಿಗೆ ಏನೇನು ಬೇಕು ಎಲ್ಲರೂ ಕೂಡ ಚೆನ್ನಾಗಿ ತೊಗೊಂಡ್ರು. ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ಅವ್ರ ವೈಫು ತುಂಬಾ ಶಾಪಿಂಗ್ ಮಾಡಿದ್ರು. ಅದಾದ ನಂತರ ನನಗೆ ಸ್ವಲ್ಪ ವೆಜಿಟೇಬಲು ಫ್ರೂಟ್ಸು ಬೇಕಿತ್ತು. ಅವೆರಡೂ ಕೂಡ ನಾನು ಮನೆಗೆ ಅಂತೇಳಿ ತೊಗೊಂಡೆ. ಅದಾದ ನಂತರ ಇಲ್ಲಿ ಫುಡ್ ಕೋರ್ಟಿಗೆ ಬಂದಿದ್ವಿ. ಯಾಕಂತಂದರೆ ನಮಗೆ ಒರಿಯನ್ ಮಾಲನೇ 10-10:30 ಆಗೇ ಹೋಗ್ಬಿಟ್ಟಿತ್ತು. ಕರೆಕ್ಟಾಗಿ ನಾ ಆಚೆ ಬರೋಷ್ಟೊತ್ತಿಗೆ 10:30 ಆಗಿತ್ತು. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 11:45 ಹಾಗೆ ಆಗೋಗ್ಬಿಡುತ್ತೆ. ನಮ್ಮ ಮನೆಗೂ ಇದಕ್ಕೂ ತುಂಬಾ ದೂರ ಇದೆ. 1-1.25 ಅವರ್ ಜರ್ನಿ ಆಗುತ್ತೆ. ಹಂಗಾಗಿ ನಾವು ಮನೆಗೆ ಹೋಗಿ ಕುಕ್ ಕೂಡ ಮಾಡೋಕ್ಕೆ ಆಗಲ್ಲ, ಟೈಮ್ ಆಗುತ್ತೆ ಅಂತ ಗೊತ್ತಾಯಿತು. ಸರಿ ಅಂತ ಇಲ್ಲೇ ಊಟನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ 4 ಜನ ಕೂಡ ಇಲ್ಲೇ ಊಟ ತೊಗೊಂಡ್ವಿ. ಚೆನ್ನಾಗಿತ್ತು, ಫುಡ್ಡೆಲ್ಲ ತುಂಬ ಟೇಸ್ಟಾಗಿ ಕೂಡ ಇತ್ತು. ಇಲ್ಲೇ ಊಟನ ಮುಗಿಸ್ಕೊಂಡು ಅದಾದ ನಂತರ ಮನೆಗೆ ಬಂದ್ವಿ. ಇಲ್ಲಿ ಬಂದರೆ ನೋಡಿದ್ರೆ ನಾನು ಅಕ್ಕಿ ಮತ್ತು ರಾಗಿನ ನೆನೆಸಿಟ್ಕೊಂಡಿದ್ದೆ, ಅದು ಮರ್ತೇ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಕೂಡ ರುಬ್ಬೇಕಲ್ವ ಅಂತೇಳಿ ರುಬ್ತಾ ಇದ್ದೀನಿ. ಹಂಗೂ ತುಂಬ ಲೇಟಾಗಿದೆ, ರುಬ್ಬೋದು ಬೇಡ ಅಂತ ಅಂದ್ಕೊಂಡೆ. ಮತ್ತೆ ಇಲ್ಲಿ ಹಾಳಾಗುತ್ತೆ ಅಂತೇಳಿ ಸರಿ ಇವಾಗ ರುಬ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ಇಲ್ಲಿ ರುಬ್ಕೋತಾ ಇದ್ದೀನಿ. ನಾನು ಇವಾಗ ಏನು ಗ್ಲಾಸ್ನ ತೋರಿಸ್ತಿದ್ದೀನಿ, ಈ ಗ್ಲಾಸಲ್ಲೇ 1 ಗ್ಲಾಸು ರಾಗಿ ಮತ್ತು 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಉದ್ದಿನಬೇಳೆನ ತೊಗೊಂಡಿದ್ದೆ. ನಾವು ಇರೋದು ಇಬ್ಬರೇ, ಹಾಗಾಗಿ ಎಲ್ಲನೂ ಕೂಡ ಸ್ವಲ್ಪನೇ ತೊಗೊಂಡಿನಿ. ನಮಗೆ ಇಬ್ಬರಿಗಾದರೆ ಸಾಕಾಗುತ್ತೆ. ಅದೇ ಹಿಟ್ಟು ಕೂಡ ಇನ್ನೂ ಮಿಕ್ಕೋಗುತ್ತೆ. ಹಾಗಾಗಿ ಇಲ್ಲಿ 3 ಕೂಡ ನೆನೆಸಿಟ್ಕೊಂಡಿನಿ, ಚೆನ್ನಾಗಿ ವಾಶ್ ಮಾಡಿಕೊಂಡು. ಮತ್ತು ಈಗ ರುಬ್ಕೋಬೇಕಾದ್ರೆ ಇನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ರುಬ್ಕೋತೀನಿ. ಮತ್ತು ಅದೇ ಗ್ಲಾಸಲ್ಲೇ 3/4 ಗ್ಲಾಸಷ್ಟು ಅವಲಕ್ಕಿನ ನಾನು ನೆನೆಸೋದು ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿನಿ. ಅವಲಕ್ಕಿ ಬೇಗನೆ ನೆನೆಯುತ್ತೆ. ಹಂಗಾಗಿ ರುಬ್ಬೋದು ಒಂದು ಹಾಫ್ ಆನ್ ಅವರಲ್ಲಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಿಷ್ಟನ್ನು ನಾವು ರುಬ್ಕೊಳ್ಳೋಣ. ಇನ್ನೊಂದು, ಇಡ್ಲಿನ ನೀವು ಯಾವಾಗಲೂ ದಪ್ಪಾಗಿ ರುಬ್ಕೋತೀರಲ್ವ, ಈ ರಾಗಿ ಹಾಕಿದ್ರೆ ಆ ರೀತಿಯಾಗಿ ದಪ್ಪಾಗಿ ರುಬ್ಕೊಳಕ್ಕೆ ಹೋಗಬಾರ್ದು. ಒಂದು ಮೀಡಿಯಮಲ್ಲಿ ನೋಡಿಕೊಂಡು ರುಬ್ಕೊಳ್ಳಿ. ಅಂದರೆ ಈ ಕಡೆ ದೋಸೆ ಹಿಟ್ಟು ಥರನೂ ಇರಬಾರ್ದು ಮತ್ತು ಇಡ್ಲಿಗೆ ರುಬ್ಕೋತೀವಲ್ವ ಆ ರೀತಿಯಾಗಿ ಇರಬಾರ್ದು, ಮಧ್ಯದಲ್ಲಿ ಇರಬೇಕು. ಆ ರೀತಿಯಾಗಿ ನೋಡಿಕೊಂಡು ರುಬ್ಕೋಬೇಕು. ಇವತ್ತು ನನ್ನ ಮಿಕ್ಸಿ ಏನೋ ಹಾಳಾಗಿತ್ತು ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ಸೌಂಡ್ ಆಗ್ತಿತ್ತು. ತುಂಬಾ ಕಷ್ಟ ಆಯಿತು. ನಾನು ರುಬ್ಕೊಳ್ಳೋ ಅಷ್ಟಕ್ಕೆ ತುಂಬ ಲೇಟ್ ಕೂಡ ಆಯಿತು. ಎದುರುಗಡೆ ಮನೆ ಫ್ಲ್ಯಾಟ್ ಅವರು ಪಾಪ ಎಷ್ಟು ಬೇಜಾರ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ. ಯಾಕಂತಂದರೆ ನಾವು ರುಬ್ತಾರದು 12 ಗಂಟೆಲಿ. ಅವರಿಗೆಲ್ಲ ಪಾಪ ನಿದ್ದೆಗೆಲ್ಲ ತೊಂದರೆ ಆಗ್ತಿರುತ್ತೆ. ಬಟ್ ಅರ್ಥ ಆಯಿತು. ಆದರೆ ಬಿಟ್ಟರೆ ಅದೀಗ ಹಾಳಾಗುತ್ತೆ ಅಂತೇಳಿ ರುಬ್ಕೊಂಡ್ವಿ ಅಷ್ಟೇ. ಈ ಥರ ನಾವು ಯಾವತ್ತಿಷ್ಟು ಲೇಟಾಗಿ ರುಬ್ಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ರುಬ್ಬಿದ್ದು. ಪಾಪ ಅವ್ರು ಎಷ್ಟು ಬೇಜಾರ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಕಡೆ ದೋಸೆ ಥರ ಹಿಟ್ಟು ಥರನೂ ಇರಬಾರ್ದು ಮತ್ತು ಈ ಕಡೆ ಇಡ್ಲಿ ಹಿಟ್ಟು ಥರನೂ ಇರಬಾರ್ದು, ಮೀಡಿಯಮಲ್ಲಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದನ್ನು ರುಬ್ಬಿ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಡೋಣ. ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ರುಬ್ಕೋತೀನಿ ಸೇಮ್. ಈ ದೋಸೆ ಮತ್ತು ಅಥವಾ ಈ ಇಡ್ಲಿ ಮಾಡಿಕೊಂಡ್ರೆ ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂತಂದರೆ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ರಾಗಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಲ್ಲಿ ಮತ್ತು ನಾನು ಕೆಂಪಕ್ಕಿ ಕೂಡ ಬಳಸಿದ್ದೀನಿ. ನಾರ್ಮಲಾಗಿ ನಾವು ಊಟ ಮಾಡ್ತೀವಲ್ವ, ಆ ರೈಸ್ಗಿಂತನೂ ಸ್ವಲ್ಪ ಕೆಂಪಕ್ಕಿ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೆಂಪಕ್ಕಿನೇ ಬಳಸ್ಕೊಂಡು ನಾನು ಇಡ್ಲಿಗೆ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂಡ ಕರ್ತಿದ್ದೆ, ಅವ್ರ ಫ್ರೆಂಡ್ ಅವ್ರ ವೈಫಿಗೆ ಅವ್ರಿಗೂ ಕೂಡ ಕರೆದಿದ್ದೆ. ಅವ್ರಿಗೂ ಕೂಡ ಇಡ್ಲಿ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಖುಷಿಯಿಂದ ತಿಂದರು. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೋಡ್ತಿದ್ರಲ್ಲ, ಇದೆಲ್ಲನೂ ಸೇರಿಸಿ ಸಣ್ಣದಾಗಿ ಮತ್ತೊಮ್ಮೆ ರುಬ್ಬಿ ನಾನು ಇದೇ ಥರ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಅವಲಕ್ಕಿನ ಸಪ್ರೇಟಾಗಿ ರುಬ್ಕೊಂಡು ಪೂರ್ತಿಯಾಗಿ ಸಣ್ಣದಾಗಿ ರುಬ್ಕೊಂಡು ಹಾಕೋಬೇಕು ಅವಲಕ್ಕಿನ. ಆವಾಗ ಕರೆಕ್ಟಾಗಿ ಆಗುತ್ತೆ. ಇವಾಗ ಇದನ್ನು ಕೂಡ ರುಬ್ಬಿ ಸೇರಿಸ್ಕೊಳೋದು. ನಾನು ಯಾವತ್ತೇ ಇಡ್ಲಿ ದೋಸೆನ ಮಾಡ್ಕೊಳ್ಳಿ ಯಾವತ್ತೂ ಕೂಡ ಸೋಡಾನ ಬಳಸಲ್ಲ. ಸೋಡಾ ಬಳಸಿಲ್ಲ ಅಂದರೂ ಕೂಡ ಇಡ್ಲಿ ಚೆನ್ನಾಗೇ ಬರುತ್ತೆ. ಅಂದರೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ನಾವು ಜಾಸ್ತಿ ಹಾಕೋಬೇಕು, ಆವಾಗ ನಮಗೆ ಸೋಡಾ ಅವಶ್ಯಕತೆನೇ ಬರಲ್ಲ. ಒಂದ್ಸಲ ಟ್ರೈ ಮಾಡಿ. ಸೋಡಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನು ಸೋಡಾನ ಯಾವತ್ತೂ ಕೂಡ ಬಳಸೋಕ್ಕೆ ಹೋಗಲ್ಲ. ಅದೇ ಹೇಳ್ದಾಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದೆಲ್ಲ ಜಾಸ್ತಿ ಹಾಕೋತೀನಿ, ಆವಾಗ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇವಾಗ ಸ್ವಲ್ಪ ಚಳಿ
ಚಳಿಗಾಲ ಇರೋದ್ರಿಂದ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಇಲ್ಲ ಅಂತಂದರೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ ಹಿಟ್ಟು ಕೂಡ ರುಬ್ಬಾಯಿತು. ಇದನ್ನು ಎತ್ತಿ ಸೈಡಿಗೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೋಬೇಕು, ಮತ್ತು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಲ್ಕೋಬೇಕು. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ 12:30 ಆಗೇ ಹೋಗಿತ್ತು. ಈ ಬ್ಲಾಗ್ನ ನಾನು ಭಾನುವಾರಕ್ಕೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಅಂದರೆ ಭಾನುವಾರ ಬೆಳಿಗ್ಗೆ ಕೂಡ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕೂಡ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಿಚನೆಲ್ಲ ಇನ್ನೊಂದು ಸತಿ ಚೆನ್ನಾಗಿ ಒಂದ್ಸಲ ಒರೆಸ್ಕೊಂಡು ಅದಾದ ನಂತರ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ನ ನಾನು ಇವತ್ತು ಫುಲ್ ಡೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಕೂಡ ಬ್ಲಾಗ್ನ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿತ್ತು, ಹಾಗಾಗಿ ಅದನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಮನೆಯವ್ರಿಗೆ ಬರೀ ಇಡ್ಲಿ ಜೊತೆಗೆ ಚಟ್ನಿ ಮಾಡಿದ್ರೂ ಇಷ್ಟ ಆಗಲ್ಲ, ಬರೀ ಸಾಂಬಾರು ಒಂದು ಮಾಡಿದ್ರೂ ಇಷ್ಟ ಆಗಲ್ಲ, ಎರಡೂ ಕೇಳ್ತಾರೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಇಡ್ಲಿ ಜೊತೆಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎರಡೂ ಕೂಡ ಮಾಡಿದ್ದೀನಿ. ಎರಡೂ ರೆಸಿಪಿನೂ ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ಇಡ್ಲಿ ಪಾತ್ರೆನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಅಲ್ಲಿ ಒಂದು ಗೆರೆ ಕೊಟ್ಟಿರ್ತಾರಲ್ಲ, ಆ ಗೆರೆವರೆಗೂ ನೀರನ್ನ ಹಾಕೋತೀವಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ನಾವು ಬಳಸಿ ಯೂಸ್ ಮಾಡಿರುವಂಥ ನಿಂಬೆಹಣ್ಣು ಒಂದು ಅರ್ಧ ಭಾಗದಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಆ ರೀತಿಯಾಗಿ ನಾವು ಸೇರಿಸ್ಕೊಳೋದ್ರಿಂದ ಇಡ್ಲಿ ಪಾತ್ರೆ ತುಂಬ ಕಪ್ಪಾಗಲ್ಲ, ತುಂಬ ನಾವು ಹೇಗಿಟ್ಟಿರ್ತೀವಿ ಅದೇ ರೀತಿಯಾಗಿ ಇರುತ್ತೆ. ಹಾಗಾಗಿ ಇದು ನಾವು ಇಡ್ಲಿ ನೀರು ಕೂಡ ಬಿಸಿ ಆಗ್ತಾ ಇರಲಿ. ಈ ಕಡೆ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ಇವತ್ತು ನಾನು 8 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಸಂಡೇ ಅಂತೇಳಿ ಆರಾಮಾಗಿ ಮಲ್ಕೊಂಡಿದ್ದೆ, ಹಾಗಾಗಿ ಲೇಟೇ ಆಗೋಗಿದೆ. ಆಲ್ರೆಡಿ ಈಗ 9-9:30 ಆಗೇ ಹೋಗಿದೆ. ಆಲ್ರೆಡಿ ಹಸಿವು ಕೂಡ ಆಗ್ತಾಯಿತ್ತು, ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕಲ್ವಾ, ಹಾಗಾಗಿ ಬೇಗ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಇಡ್ಲಿ ಜೊತೆಗೆ ಎರಡು ಹಾಕೋದ್ರಿಂದ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ಕ್ಯಾರೆಟ್ನ ನೀಟಾಗಿ ಈ ಥರ ಸಿಪ್ಪೆಲ್ಲ ತೊಳೆದು ಒಂದ್ಸಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾರ್ಮಲಾಗಿ ತುರಿದಿಟ್ಕೋಬೇಕು. ಈ ತುರಿದಿರುವಂಥ ಕ್ಯಾರೆಟ್ನ ನಾವು ಇಡ್ಲಿ ಪಾತ್ರೆಗೆ ಸೇರಿಸ್ಕೋಬೇಕು. ಹಾಗಾಗಿ ಇದನ್ನು ಸಣ್ಣದಾಗಿ ತುರ್ಕೋಬೇಕು. ನೋಡಿ ನಾನು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಕೂಡ ಸ್ಲೈಸಾಗಿ ಅಂದರೆ ರೌಂಡಾಗಿ ಕಟ್ ಮಾಡಿ ಇಟ್ಕೋತೀನಿ. ನೋಡೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ರೌಂಡಾಗಿ ಈ ಥರ ಕಟ್ ಮಾಡಿ ಸೇರಿಸ್ಕೊಳೋದಷ್ಟೇ. ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಳೋದು. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಎಲ್ಲ ಕಡೆ ನೀಟಾಗಿ ಸವರ್ಕೋಬೇಕು. ಆವಾಗ ನಮಗೆ ಇಡ್ಲಿ ಬೆಂದಾಗ ಅಂಟಲ್ಲ, ಹಂಗಾಗಿ ಅಷ್ಟೇ, ಬೇರೆ ಏನಿಲ್ಲ. ಎರಡು ಪಾತ್ರೆಗೂ ಸೇರಿಸ್ಕೊತೀನಿ. ಈ ಇಡ್ಲಿ ಪಾತ್ರೆಗೆ ಎರಡೇ ಪ್ಲೇಟ್ಸ್ ಇರೋದು, ಈ ಥರದ್ದು ಜಾಸ್ತಿ ಏನು ಕೊಟ್ಟಿಲ್ಲ. ನಾವಿರೋದು ಇಬ್ಬರೇ ಅಲ್ವಾ, ಹಂಗಾಗಿ ನಮ್ಮಿಬ್ಬರಿಗೆ ಇದು ಕರೆಕ್ಟಾಗಿ ಆಗುತ್ತೆ. ನಾನಿದನ್ನು ಪಿ ಜಿಲಿದ್ದಾಗ ತೊಗೊಂಡಿದ್ದು. ಆವಾಗ ಅಲ್ಲಿ ನನಗೆ ಕುಕ್ಕು ಮಾಡ್ತಾಯಿದ್ರು, ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ನಮಗೆ ಅಡುಗೆ ಮಾಡ್ಕೊಳೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದರು, ಹಾಗಾಗಿ ನಾನು ಆವಾಗ ಇಡ್ಲಿ ಪಾತ್ರೆನ ತೊಗೊಂಡಿದ್ದು. ನಾನು ಈ ಇಡ್ಲಿ ಪಾತ್ರೆನ ತೊಗೊಂಡು ಸುಮಾರು ಒಂದು 4 ವರ್ಷನೇ ಆಯ್ತಂತ ಅನಿಸುತ್ತೆ. ನಾನು ಪಿ ಜಿಲಿದ್ದಾಗ ತೊಗೊಂಡಿದ್ದು. ಆವಾಗ ನನಗಿದು ತುಂಬ ದೊಡ್ಡದಂತ ಅನಿಸ್ತಿತ್ತು ಒಬ್ಳಿಗೆ, ಬಟ್ ಇವಾಗ ಹಂಗೆ ಅನಿಸಲ್ಲ, ಇದು ಕರೆಕ್ಟಾಗಿ ಆಗ್ತಿದೆ ಇವಾಗ ನನಗಿದು ತುಂಬಾ ಯೂಸ್ ಆಗುತ್ತೆ. ಯಾಕಂತಂದರೆ ನಾವಿರೋದು ಇಬ್ಬರೇ ಅಲ್ವಾ, ಹಂಗಾಗಿ ನಮ್ಮಿಬ್ಬರಿಗೆ ಕರೆಕ್ಟ್ ಆಗುತ್ತೆ. ನಾನು ತಿನ್ನೋದು ಒಂದು 3 ಇಡ್ಲಿ ತಿಂತೀನಿ, ನಮ್ಮನೆಯವರು ಒಂದು 6 ಇಡ್ಲಿ ತಿಂತಾರೆ ಅಂದರೂ ನಮಗಿದು ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಮಾಡ್ಕೊಂಡಿದ್ದು ಕೂಡ ಒಂದೇ ಸತಿ ಮಾಡ್ಕೊಂಡಿದ್ದೆ. ಆಮೇಲೆ ಅವ್ರ ಫ್ರೆಂಡ್ಸ್ ಬಂದಾಗ ಬಿಸಿದು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿರಲಿಲ್ಲ. ಅವರು ಸ್ವಲ್ಪ ಲೇಟಾಗಿ ಬರ್ತೀವಿ, ಇವಾಗ ಎದ್ದಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಬಂದಮೇಲೆ ಮಾಡೋಣ ಬಿಸಿದು ಅಂತೇಳಿ ಅವ್ರಿಗೇನು ಮಾಡಲಿಲ್ಲ. ನಮ್ಮನೆಯವರು ನನಗೆ ಹಸಿವಾಗ್ತಿದೆ, ನನಗೆ ಮಾಡಿಕೊಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಅವರಿಗೋಸ್ಕರ ಒಂದ್ಸತಿ ಇಡ್ಲಿನ ಮಾಡಿ ತೆಗೆದಿಡೋಣ, ಅವ್ರು ಬಂದಮೇಲೆ ಬಿಸಿದು ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಇದು ಸಾಂಬಾರು ಕೂಡ ಮಾಡ್ಕೋಬೇಕು, ಹಾಗಾಗಿ ಅಲ್ಲಿ ಇಡ್ಲಿ ಬೇಯ್ತಾ ಇರಲಿ, ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡ್ರೆ ಬೇಗನೆ ಕೆಲಸಗಳಾಗತ್ತೆ. ಹಾಗಾಗಿ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಟೊಮೊಟೊನ ಬಳಸ್ತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು 1 ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದರಲ್ಲಿರುವಂಥ ಸಿಪ್ಪೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳೋದು. ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ಇಲ್ಲಿ ಇಡ್ಲಿ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ, ಆದರೆ ಇಡ್ಲಿ ಇನ್ನೂ ಸ್ವಲ್ಪ ಬೇಬೇಕಿತ್ತು ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ಕೂಡ ಕ್ಲೋಸ್ ಮಾಡಿ ಮತ್ತೆ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಬೇಳೆ ಸಾರು ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಅಷ್ಟೊಂದಾಗಿ ಯಾವುದು ಪದಾರ್ಥಗಳೆಲ್ಲ ಏನು ಬೇಕಾಗಲ್ಲ. ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪಾದರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಡ್ಲಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ನಾನು ಬೆಳ್ಳುಳ್ಳಿ ಎಲ್ಲ ಕ್ರಷ್ ಮಾಡಿ ಇದ್ರ ಜೊತೆಗೆ ನಾನು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಎಲ್ಲನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಒಂದು 3 ರಿಂದ 4 ವಿಷಲ್ ಆದರೂ ತೊಗೋಬೇಕು.
ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದೆಲ್ಲನೂ ಕೂಡ ಈ ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು. ಮತ್ತು ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ಹಾಗಾಗಿ ಮೆಣಸಿನ್ಕಾಯಿನ ನಾನಿಲ್ಲಿ 3 ಅಷ್ಟೇ ಬಳಸ್ತಾ ಇರೋದು. ನೀವೇನಾದರೂ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಆಯಿಲ್ ಕೂಡ ಸೇರಿಸಿ ಒಂದು 3 ರಿಂದ 4 ವಿಷಲ್ ಆದರೂ ತೊಗೋಬೇಕಾಗತ್ತೆ. ಸ್ವಲ್ಪ ವಿಷಲ್ ಚೆನ್ನಾಗಿ ಬರಬೇಕು, ಅಂದರೆ ಜಾಸ್ತಿ ವಿಷಲ ತೊಗೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು, ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲೊಂದು 3-4 ವಿಷಲ್ ಆದರೂ ತೊಗೋತೀನಿ. ಇದು ವಿಷಲ್ ಹಾಕ್ತಾ ಇರಲಿ. ಈ ಕಡೆ ಇಡ್ಲಿ ಬೆಂದಿದೆ ಅಂತ ಕೂಡ ನೋಡ್ಕೊಂಡು ಬೇಡ. ಇಡ್ಲಿ ಕೂಡ ಚೆನ್ನಾಗಿ ಕುಕ್ ನನಗೆ ಇಡ್ಲಿ ಒಂದು 2 ನಿಮಿಷ ಕುಕ್ ಆಗಬೇಕಿತ್ತು ಅಂತ ಅನ್ನಿಸ್ತು, ಹಾಗಾಗಿ ಅದು ಕುಕ್ ಆಗ್ತಾ ಇರಲಿ. ಈ ಕಡೆ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ತೆಂಗಿನಕಾಯಿ ಚಟ್ನಿನ ಮಾಡ್ಕೋತಾ ಇರೋದು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಲ್ಲಿ ಹಸಿರು ಮೆಣಸಿನ್ಕಾಯಿನ ಹುರಿದು ಇಟ್ಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಹುರ್ಕೊಳಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾಗಿ ಆಯಿಲ್ನ ಬಳಸಿಲ್ಲ, ಹಸಿರಾಗಿ ಹಾಗೆ ಹುರಿದು ಸೇರಿಸ್ಕೋತಾ ಇದ್ದೀನಿ. 2 ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ. ನಾವು ಖಾರ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕೋತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಖಾರ ತಿಂತೀರಾ ಅಂದರೆ ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು. ಮತ್ತು ಇದಕ್ಕೆ ಆವಾಗಲೇ ನಾನು ಏನು ಬಿಡಿಸಿ ಇಟ್ಕೊಂಡಿದ್ದೆ ಒಂದು ಗೆಡ್ಡೆ ಬೆಳ್ಳುಳ್ಳಿಲಿ 4 ಬೆಳ್ಳುಳ್ಳಿನ ಬಿಡಿಸಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಚಟ್ನಿಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಹಂಗಾಗಿ ಸ್ಕಿಪ್ ಮಾಡಿಬಿಡಿ. ಮತ್ತು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತೀನಿ. ಅದಾದ ನಂತರ ಇಲ್ಲಿ ಹುಣಸೆಹಣ್ಣು ಕೂಡ ಸ್ವಲ್ಪ ಸೇರಿಸ್ಕೋಬೇಕು. ಹುಣಸೆಹಣ್ಣು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತೀನಿ. ಜೀರಿಗೆನ ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ಬಟ್ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಒಂದ್ಸತಿ ಈ ಚಟ್ನಿನ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗೆ ಸ್ವಲ್ಪ ಗಂಟಲು ಕಟ್ಟಿದೆ, ಹಾಗಾಗಿ ವಾಯ್ಸ್ ಅಷ್ಟೊಂದಾಗಿ ಕ್ಲಿಯರಾಗಿ ಬರ್ತಿಲ್ಲ ಅಂತ ಅನಿಸುತ್ತೆ. ಹಂಗೇಂದ್ರೂ ನಿಮಗೆ ಕ್ಲಿಯರಾಗಿ ಬರ್ತಿಲ್ಲ ಅಂತ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ತುಂಬ ಚಳಿಗಾಲ ಇರೋದ್ರಿಂದ ಕ್ಲೈಮೇಟ್ ಕೂಡ ಚೇಂಜ್ ಆಗಿರುತ್ತಲ್ವ, ಹಂಗಾಗಿ ಸ್ವಲ್ಪ ಈ ತಲೆನೋವು ಗಂಟಲು ನೋವೆಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾ ಇರುತ್ತೆ. ಹಾಗಾಗಿ ಇವಾಗ ಸಣ್ಣದಾಗಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿನೇ ಆಗೋಯಿತು. ಸಿಂಪಲ್ಲಾಗಿರುತ್ತೆ ಈ ಚಟ್ನಿ. ಇವಾಗ ಸಾಂಬಾರು ಕೂಡ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿನೇ ಆಗೋಗ್ಬಿಡತ್ತೆ. ಏನು ಬಿಳೆನ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದು ಕೂಡ ಚೆನ್ನಾಗಿ ವಿಷಲೆಲ್ಲ ಹೋಗಿತ್ತು, ಹಾಗಾಗಿ ಅದನ್ನು ಕೂಡ ತೆಗೆದು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕು. ಬೇಳೆ ಮತ್ತು ಈ ಟೊಮೊಟೊ ತುಂಬ ಚೆನ್ನಾಗಿ ಸ್ನ್ಯಾಶ್ ಆದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಂಗಾಗಿ ಇದು ಕೂಡ ಫುಲ್ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಗ್ಯಾಸ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಕಡಾಯಿನೂ ಕೂಡ ಇಟ್ಕೊಂಡು ಇದು ಕೂಡ ಚೆನ್ನಾಗಿ ಬಿಸಿ ಆದ ನಂತರ 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊಂಡು ಆಯಿಲು ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡು ಇವೆರಡು ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಆವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಆವಾಗಲೇ ಏನು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೊಟೊ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹಂತದಲ್ಲಿ ನಮ್ಗೆ ಏನಾದರೂ ನೀರು ಬೇಕು ಅಂತಂದರೆ ನೋಡಿಕೊಂಡು ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿರುತ್ತೆ ಈ ಸಾಂಬಾರು, ಆದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಈ ಸಾಂಬಾರಿಗೆ ಯಾವುದೇ ರೀತಿಯಾಗಿ ಮಸಾಲೆಗಳನ್ನ ಬಳಸಿಲ್ಲ, ಅಂದರೆ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಈ ಧನಿಯಾ ಪುಡಿ ಆಗಿರ್ಬೋದು ಯಾವುದೂ ಕೂಡ ಬಳಸಿಲ್ಲ. ತುಂಬ ಸಿಂಪಲ್ಲಾಗಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸಿಂಪಲ್ ಆಗಿರುವಂಥ ಒಂದು ಬೇಳೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಅದರಲ್ಲೂ ಇಡ್ಲಿ ಜೊತೆಗೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಕಡೆ ಇಡ್ಲಿ ಕೂಡ ಪೂರ್ತಿಯಾಗಿ ತೆಣ್ಣಗಾಗಿತ್ತು, ಅಂದರೆ ಬಿಸಿ ಇದ್ದಾಗ ಇಡ್ಲಿನ ನಾವು ತೆಗಿಯೋಕ್ಕೆ ಬರಲ್ಲ, ಹಾಗಾಗಿ ಸ್ವಲ್ಪ ಅದು ತೆಣ್ಣಗಾದ್ಮೇಲೆ ತೆಗೆದ್ರೆ ಟೇಸ್ಟಿಯಾಗಿ ಕೂಡ ಬರುತ್ತೆ. ಹಾಗಾಗಿ ಅದು ಕೂಡ ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಮ್ಮನೆಯವರು ಯಾವತ್ತೂ ಕೂಡ ಅವರು ರಾಗಿ ಇಡ್ಲಿ ತಿಂದೇ ಇರಲಿಲ್ಲ ಅಂತೆ, ಇದೇ ಫಸ್ಟ್ ಟೈಮ್ ತಿಂದಿದ್ದು, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಿದ್ರು. ಮತ್ತು ಅವ್ರ ಫ್ರೆಂಡ್ಸಿಗೂ ಕೂಡ ತುಂಬಾ ಇಷ್ಟ ಆಯಿತು, ಸಿಂಪಲ್ಲಾಗಿ ಟೇಸ್ಟಿಯಾಗಿದೆ ಅಂತ ಹೇಳಿದ್ರು. ಈ ವಿಡಿಯೋ ಅಂದರೂ ನಿಮಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯ್ತು ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮಗೆ ಏನು ಅನಿಸ್ತು ಅಂತ ಕೂಡ ಕಾಮೆಂಟ್ ಮಾಡಿ ಪ್ಲೀಸ್. ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.